ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 98. ಕೆಲ ಸಮಯ ಕಳೆದಿತ್ತು. ಪರಿ ಈಗ ಎಲ್ಲಿದ್ದಾಳೆ? ನಾನು ಅವಳನ್ನು ನೋಡಬೇಕು. ತಾನೇ ಮೌನ ಮುರಿದ ಆಕರ್ಷ್ಗೆ ವಿಷಯ ತಿಳಿಸುವುದು ಹೇಗೆ ಎಂದುಕೊಂಡು ಸ್ತುತಿ ಹಾಗೂ ಯುದಿತ್ ಮುಖ ನೋಡಿಕೊಂಡರು. ನೀವಿಬ್ರು ಯಾಕೆ ಏನು ಮಾತಾಡ್ತಾ ಇಲ್ಲ? ಪ್ಲೀಸ್ ನನ್ನ ಪರಿ ಎಲ್ಲಿದ್ದಾಳೆ ಅಂತ ಹೇಳಿ ವಿನಂತಿಸಿದ. ಸಾರಿ ಆಕರ್ಷ್ ಅವರೇ, ಅವರು ಆಜ್ಞಾಪುಟ್ಟಿಗೆ ಜನ್ಮ ನೀಡಿ ಈ ಪ್ರಪಂಚ ಬಿಟ್ಟು ಹೊರಟು ಹೋದರು. ಸ್ತುತಿ ಎಂದಾಗ ಏನು ಹೇಳ್ತಿದ್ಯಾ ಸ್ತುತಿ? ಅಂದರೆ ಆಜ್ಞಾ ಎಂದು ತಲೆ ಮೇಲೆ ಕೈ ಹೊತ್ತವ ಕುಸಿದು ಕುಳಿತ. ಆಜ್ಞಾ ನಿಮ್ಮ ಮಗಳು ಆಕರ್ಷ್ ಅವರೇ, ಸ್ತುತಿ ಮೇಲುದನಿಯಲ್ಲಿ ನುಡಿದಳು. ಅಯ್ಯೋ ದೇವ್ರೆ, ಪರಿ ಪ್ರೆಗ್ನೆಂಟ್ ಅನ್ನೋ ವಿಷಯನೇ ನಂಗೆ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ಅವಳು ಎಷ್ಟು ನೋವು ಅನುಭವಿಸಿದ್ಲೋ ಏನೋ, ಸಮಾಜದ ಮುಂದೆ ಎಷ್ಟು ಅವಮಾನವಾಯಿತೋ ಏನೋ, ಎಲ್ಲ ನನ್ನಿಂದ. ಅಪ್ಪ ಅವಳನ್ನು ಸಾಯಿಸಿದ್ರೆ ಅನ್ನೋ ಭಯಕ್ಕೆ ನಾನೇ ಅವಳಿಂದ ದೂರ ಹೋದೆ. ಆದರೆ ಅವಳು ನನ್ನಿಂದ ಶಾಶ್ವತವಾಗಿ ದೂರ ಹೋಗಿಬಿಟ್ಲು. ಆ ಸಮಯದಲ್ಲಿ ನನ್ನನ್ನು ಎಷ್ಟು ನೆನೆಸಿಕೊಂಡ್ಲೋ ಏನೋ. ಅವಳು ಯಾವಾಗಲೂ ಹೇಳ್ತಿದ್ಲು, ನನ್ನ ಕೊನೆ ಕ್ಷಣದಲ್ಲಿ ನಿನ್ನ ಮುಖ ನೋಡ್ತಾ, ನಿನ್ನನ್ನು ಕಣ್ತುಂಬಿಕೊಳ್ತಾ ನಾನು ಉಸಿರು ನಿಂತು ಹೋಗಬೇಕು ಅಂತ. ಆದರೆ ನನಗೆ ಅವಳನ್ನು ಕೊನೆಯದಾಗಿ ಒಂದು ಸಾರಿ ಕೂಡ ನೋಡೋ ಅವಕಾಶ ಕೊಡದೆ ಹೊರಟು ಹೋದ್ಲು. ಇನ್ಯಾವತ್ತೂ ನಿನ್ನ ಕಣ್ಮುಂದೆ ಬರೋದಿಲ್ಲ ಅಂತ ಅವತ್ತು ಹೇಳಿದ್ಲು. ಹಾಗೆ ಮಾಡಿಬಿಟ್ಲು. ಈಗ ನಾನಾಗಿ ಬಯಸಿದ್ರು ಅವಳು ನನ್ನ ಕಣ್ಮುಂದೆ ಬರೋದಿಲ್ಲ ಎಂದು ಕಿರುಚಿದ. ಯುದಿತ್ ಅವನನ್ನು ಸಂತೈಸಲು ಯತ್ನಿಸಿದ. ಅವನ ನೋವು ನೋಡಿ ಇಬ್ಬರಿಗೂ ಕಣ್ಣಲ್ಲಿ ನೀರು ಜಿನುಗಿತು. ನಮ್ಮಮ್ಮ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋದ್ಲು. ಈಗ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪರಿ ಕೂಡ ನನ್ನ ಜೊತೆ ಇಲ್ಲ. ನಾನು ಮತ್ತೆ ಒಂಟಿಯಾದೆ ಎಂದವನಿಗೆ ತಕ್ಷಣ ಆಜ್ಞಾಳ ನೆನಪಾಯಿತು. ಇಲ್ಲ, ನಾನು ಒಂಟಿ ಅಲ್ಲ. ನಮ್ಮ ಮಗಳನ್ನು ನನಗೋಸ್ಕರ ಕೊಟ್ಟು ಹೋಗಿದ್ದಾಳೆ ಪರಿ. ನಾನು ಒಂಟಿ ಅಲ್ಲ ಎಂದು ಎದ್ದು ನಿಂತವ. ಬಾ ಸ್ತುತಿ, ನಿಮ್ಮ ಮನೆಗೆ ಹೋಗೋಣ. ನನ್ನ ಮಗಳು ಅಲ್ಲೇ ಇದ್ದಾಳೆ. ಮೊದಲನೇ ಸಾರಿ ಅವಳನ್ನು ನೋಡಿದಾಗಲೇ ಅವಳ ಮೇಲೆ ಏನೋ ಒಂದು ಸೆಳೆತ ಅನಿಸಿತು. ನನ್ನ ಹೃದಯಕ್ಕೆ ಅವಳು ನನ್ನ ಮಗಳು ಅನ್ನೋದು ಅರಿವಾಗಿರಬೇಕು. ಬಾ ಸ್ತುತಿ, ಹೋಗೋಣ ಎಂದ ಆಕರ್ಷ್ನ ತಡೆದ ಸ್ತುತಿ. ಆಕರ್ಷ್ ಅವರೇ, ಆಜ್ಞಾ ನಮ್ಮ ಮನೆಯಲ್ಲಿಲ್ಲ. ಅವಳು ಅಕ್ಕ ಮತ್ತು ಭಾವನ ಜೊತೆ ಊರಿಗೆ ಹೋಗಿದ್ದಾಳೆ ಎಂದಳು. ಪರವಾಗಿಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ ಎಂದವ ಕಾರಿನ ಕೈಗೆತ್ತಿಕೊಂಡ. ಆಕರ್ಷ್ ಅವರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಭಾವ ನಿಮ್ಮ ಮೇಲೆ ತುಂಬ ಕೋಪದಲ್ಲಿದ್ದಾರೆ. ಪರಿಯವರಿಗೆ ನಿಮ್ಮಿಂದ ಮೋಸವಾಗಿದೆ ಅಂದ್ಕೊಂಡಿದ್ದಾರೆ. ನೀವೀಗ ಆಜ್ಞಾ ಬೇಕು ಅಂತ ಅವರ ಮುಂದೆ ಹೋದರೆ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಹೇಳೋದಕ್ಕಾಗಲ್ಲ. ನೀವಿವತ್ತು ನಮ್ಮ ಮನೆಗೆ ಬನ್ನಿ, ನಾವು ನಾಳೆ ಬೆಳಗ್ಗೆ ಊರಿಗೆ ಹೊರಡೋಣ ಕೈ ಜೋಡಿಸಿದಳು ಸ್ತುತಿ. ಇಲ್ಲ, ನಾನು ಈಗಲೇ ನನ್ನ ಮಗಳನ್ನು ನೋಡಬೇಕು ಎಂದವ ಈಗ ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸರಿ ಆಕರ್ಷ್, ಮೊದಲು ಮನೆಗೆ ಬನ್ನಿ, ಆಮೇಲೆ ಊರಿಗೆ ಹೋಗೋಣ ಎಂದ ಯುದಿತ್ ಅವನನ್ನು ಸ್ತುತಿಯ ಮನೆಗೆ ಕರೆದೊಯ್ದ. ಆಕರ್ಷ್ನ ನೋಡಿ ಮನೆಯವರೆಲ್ಲರೂ ಅಚ್ಚರಿಗೊಂಡರು. ಸ್ತುತಿ ಅವನಿಗೆ ಕುಡಿಯಲು ಜ್ಯೂಸ್ ಕೊಟ್ಟವಳು. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಕರ್ಷ್ ಅವರೇ, ಆಮೇಲೆ ಊರಿಗೆ ಹೋಗೋಣ ಎಂದವಳೆ. ಯುದಿ, ಇವರನ್ನು ಗೆಸ್ಟ್ ರೂಮಿಗೆ ಕರ್ಕೊಂಡು ಹೋಗು ಎಂದಳು. ಅವಳ ಮಾತಿಗೆ ತಲೆಯಾಡಿಸಿದ ಯುದಿತ್ ಆಕರ್ಷ್ನನ್ನು ಗೆಸ್ಟ್ ರೂಮ್ಗೆ ಕರೆದೊಯ್ದರೆ ಆಶಾರವರು, ಸ್ತುತಿ, ಏನು ನಡೀತಿದೆ ಇಲ್ಲಿ? ನಿನಗೆ ಅವನನ್ನು ಮೀಟ್ ಮಾಡಬೇಡ ಅಂತ ಹೇಳಿದ್ದೆ ಅಲ್ವಾ ಎಂದವರೇ. ಅಂದರೆ ಯುದಿ ಇವತ್ತು ಇಲ್ಲಿರೋಕ್ಕೆ ಒಪ್ಪಿದ್ದು ನಿನ್ನಿಂದಾನಾ ಎಂದು ಪ್ರಶ್ನಿಸಿದರು. ಹೌದು ಮಮ್ಮಿ, ಆಕರ್ಷ್ ಅವರ ಜೊತೆ ಮಾತಾಡಿ ಎಲ್ಲ ವಿಷಯ ಕ್ಲಿಯರ್ ಆಗೋ ತನಕ ನನಗೆ ಸಮಾಧಾನ ಇರಲಿಲ್ಲ. ಅದಕ್ಕೆ ಯುದಿ ಹೆಲ್ಪ್ ತಗೊಂಡೆ ಎಂದು ತಲೆ ತಗ್ಗಿಸಿದಳು. ನೀನು ತಪ್ಪು ಮಾಡಿಲ್ಲ ಸ್ತುತಿ, ನಿನ್ನ ಉದ್ದೇಶ ಸರಿಯಿತ್ತು ಎಂದು ಮೊಮ್ಮಗಳ ತಲೆ ಸವರಿದ ಲಕ್ಷ್ಮೀಕಾಂತರವರು. ಆಕರ್ಷ್ ತುಂಬ ಸೋತು ಹೋದವನಂತೆ ಕಾಣ್ತಾನೆ, ಏನಾಯಿತು ಎಂದು ಕೇಳಿದರು. ತಾತ, ಆಕರ್ಷ್ ಅವರು ತುಂಬ ಒಳ್ಳೆಯವರು ತಾತ. ಪರಿಯವರ ಪ್ರಾಣ ಉಳಿಸಲು ಅವರು ಸುಳ್ಳು ಹೇಳಿದರು, ಪರಿಯವರಿಂದ ದೂರ ಉಳಿದರು ಎಂದ ಸ್ತುತಿ ಆಕರ್ಷ್ ಹೇಳಿದ ಎಲ್ಲ ವಿಷಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟವಳು. ಅವರ ಉದ್ದೇಶ ಒಳ್ಳೆಯದೇ ಇತ್ತಲ್ವ ತಾತ, ಆದರೂ ಅವರಿಗೆ ಯಾಕಿಷ್ಟು ನೋವು? ಪರಿಯವರು ನಿಜ ತಿಳಿಯದೆ ಹೋಗ್ಬಿಟ್ರಲ್ಲ. ಅವರು ಇನ್ನಿಲ್ಲ ಅಂತ ಗೊತ್ತಾದಾಗ ಆಕರ್ಷ್ ಅವರು ಹಾಗೆ ಕುಸಿದು ಕುಳಿತರು. ಪರಿಯವರು
ವಿದೇಶದಲ್ಲಿ ಗಂಡನ ಜೊತೆ ಖುಷಿಯಾಗಿದ್ದಾರೆ ಅಂತ ಇಷ್ಟು ವರ್ಷ ಅಂದ್ಕೊಂಡಿದ್ರು ಅವರು. ಆದರೆ ಈಗ ನಿಜ ತಿಳಿದ ಮೇಲೆ ಅವರಿಗೆ ಆ ನೋವು ತಡ್ಕೊಳಕ್ಕಾಗಲಿಲ್ಲ. ಪರಿಯವರು ಪ್ರೆಗ್ನೆಂಟ್ ಅನ್ನೋ ವಿಷಯ ಕೂಡ ಅವರಿಗೆ ಗೊತ್ತಿರಲಿಲ್ಲ. ಈಗ ಅವರಿಗೆ ಅಂತ ಈ ಭೂಮಿ ಮೇಲಿರೋ ಜೀವ ನಮ್ಮ ಆಜ್ಞಾ ಪುಟ್ಟಿ ಮಾತ್ರ. ಅವಳನ್ನು ನೋಡಬೇಕು ಅಂತ ಹಠ ಮಾಡ್ತಿದ್ರು. ಊರಿಗೆ ಹೊರಡಲು ತಯಾರಾಗಿದ್ರು. ಈ ಕತ್ಲಲ್ಲಿ ಡ್ರೈವ್ ಮಾಡಿ ಅಷ್ಟು ದೂರ ಹೋಗೋದು ಸೇಫ್ ಅಲ್ಲ ಅಂತ ಅವರನ್ನು ಇಲ್ಲಿ ಕರ್ಕೊಂಡು ಬಂದ್ವಿ ಎಂದಳು ಕಣ್ಣೊರೆಸಿಕೊಳ್ಳುತ್ತಲೇ. ಸ್ತುತಿ ಸೂಕ್ಷ್ಮ ಸ್ವಭಾವದ ಹುಡುಗಿ ಅಲ್ಲ. ಆದರೂ ಆಕಾಶ್ ಹಾಗೂ ಪರಿಯ ನಡುವಿನ ಪ್ರೀತಿಯ ಆಳ ಅರಿತ ಬಳಿಕ ಅವರಿಬ್ಬರು ದೂರವಾದದ್ದು ನೆನೆದವಳ ಮನಕ್ಕೆ ತುಂಬ ನೋವಾಗಿತ್ತು. ಅಷ್ಟೊಂದು ಪ್ರೀತಿಸಿದವರು ದೂರವಾಗಬಾರದಿತ್ತು ಎಂದು ಅವಳ ಮನ ಸಾರಿ ಸಾರಿ ಹೇಳಿತು. ಆಜ್ಞಾಗೆ ತಂದೆಯ ಪ್ರೀತಿ ಸಿಗುತ್ತೆ ಅಂತ ಖುಷಿ ಪಡಬೇಕೋ ಅಥವಾ ಆಜ್ಞಾಳನ್ನು ಇಷ್ಟು ವರ್ಷ ತನ್ನ ಮಗಳಂತೆ ಜತನದಿಂದ ಕಾಪಾಡಿಕೊಂಡ ಅದ್ರತ್ನಿಂದ ಅವಳು ದೂರವಾಗ್ತಾಳೆ ಅಂತ ದುಃಖ ಪಡಬೇಕೋ ತಿಳಿತಾ ಇಲ್ಲ. ಆಶಾರವರು ಎಂದಾಗ ಎಲ್ಲರೂ ಯೋಚನೆಗೆ ಬಿದ್ದರು. ನಮ್ಮ ಪಾಪು ಕೂಡ ಅವಳನ್ನು ತನ್ನ ಮಗಳು ಅಂದ್ಕೊಂಡಿದ್ದಾಳೆ. ಈಗ ಅವಳನ್ನು ಆಕರ್ಷಿಗೆ ಬಿಟ್ಟುಕೊಡಲು ನಮ್ಮ ಪಾಪು ಒಪ್ಪುವಳ? ಪದ್ಮಾವತಿಯವರು ಎಂದಾಗ ಆಜ್ಞಾ ಆಕರ್ಷ್ ಮಗಳು, ಅವಳು ಆಕರ್ಷ್ ಜೊತೆ ಇರಬೇಕು. ತಂದೆ ಮಗಳು ಇಷ್ಟು ವರ್ಷ ದೂರವಿದ್ದದ್ದು ಸಾಕು, ಇನ್ನಾದರೂ ಜೊತೆಗಿರಲಿ ಎಂದರು ಗೋಪಿನಾಥ್ರವರು. ನೀನು ಹೇಳಿದ್ದೇನೋ ಸರಿ ಗೋಪಿ, ಆದರೆ ಆಜ್ಞಾ ಬಗ್ಗೆ ಯೋಚನೆ ಮಾಡಿದ್ಯಾ? ಇಷ್ಟು ವರ್ಷ ಅದ್ರತ್ನ ತನ್ನ ತಂದೆ ಅಂದ್ಕೊಂಡು ಬೆಳೆದ ಮಗುವಿಗೆ ಈಗವನು ತನ್ನ ತಂದೆ ಅಲ್ಲ ಎಂದು ನಿಜ ತಿಳಿದರೆ ಆ ಮಗುವಿನ ಮನಸ್ಥಿತಿ ಏನಾಗಬೇಡ? ಆ ಪುಟ್ಟ ಮನಸ್ಸು ಅದನ್ನು ತಡ್ಕೊಳ್ಳುತ್ತಾ? ಲಕ್ಷ್ಮೀಕಾಂತರವರು ಪ್ರಶ್ನಿಸಿದಾಗ ಎಲ್ಲರಿಗೂ ಅವರ ಮಾತು ಸರಿ ಅನಿಸಿತು. ಆದರೆ ತಾತ, ನಾವು ಆಕರ್ಷ್ ಅವರನ್ನು ತಡೆಯೋದಕ್ಕೆ ಆಗಲ್ಲ ಅಲ್ವಾ? ಈ ಪ್ರಾಬ್ಲಮ್ಗೆ ಏನಾದರೂ ಸೊಲ್ಯೂಷನ್ ಹೇಳಿ ತಾತ ಎಂದ ಸ್ತುತಿಗೆ ಈಗ ತಾನು ತಪ್ಪು ಮಾಡಿದೇನೋ ಎಂದನಿಸಿತು. ನನ್ನಿಂದಾಗಿ ಆಕರ್ಷ್ ಅವರಿಗೆ ನಿಜ ತಿಳಿಯಿತು. ಈಗ ಅವರು ಆಜ್ಞಾಳನ್ನು ಅವರ ಮನೆಗೆ ಕರೆದೊಯ್ದರೆ ಅಕ್ಕ ಹಾಗೂ ಭಾವನ್ಗೆ ತುಂಬ ನೋವಾಗುತ್ತೆ. ಛೆ, ನಾನು ಇದರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ಅಲ್ವಾ ಎಂದು ನೊಂದುಕೊಂಡಳು. ನಾಳೆ ಆಕರ್ಷ್ ಜೊತೆ ನಾವೆಲ್ಲರೂ ಊರಿಗೆ ಹೋಗೋಣ. ಅದ್ರತ್ಗೆ ನಿಧಾನವಾಗಿ ಎಲ್ಲ ಅರ್ಥೈಸುವ ಪ್ರಯತ್ನ ಮಾಡೋಣ. ಆಮೇಲೆ ಅದ್ರತ್ ಏನು ನಿರ್ಧಾರ ಮಾಡ್ತಾನೋ ಹಾಗೇ ಆಗಲಿ ಎಂದ ಲಕ್ಷ್ಮೀಕಾಂತರವರ ಮಾತಿಗೆ ಎಲ್ಲರೂ ತಲೆದೂಗಿದರು. ಮಾನಸಿಕವಾಗಿ ಬಳಲಿದ ಆಕರ್ಷ್ ಹಾಗೆ ನಿದ್ದೆಗೆ ಜಾರಿದ. ಯುದಿತ್ ಕೆಳಗಡೆ ಬಂದಾಗ ಎಲ್ಲರೂ ಗಂಭೀರವಾಗಿರುವುದನ್ನು ಕಂಡವನಿಗೆ ಸ್ತುತಿ ಮನೆಯವರಿಗೆ ಆಕರ್ಷ್ ಬಗ್ಗೆ ಎಲ್ಲ ಸತ್ಯ ಹೇಳಿದಾಳೆ ಎಂಬುದು ಮನದಟ್ಟಾಯಿತು. ಊಟ ಮಾಡೋಣ ಬನ್ನಿ ಪದ್ಮಾವತಿಯವರು ಎಂದಾಗ ಎಲ್ಲರೂ ಒಲ್ಲದ ಮನಸ್ಸಿನಿಂದಲೇ ಊಟ ಮುಗಿಸಿದರು. ಎಲ್ಲರ ಯೋಚನೆ ಅದ್ರತ್ ಸುತ್ತಲೇ ಸುತ್ತುತ್ತಿತ್ತು. ಮರುದಿನ ಕೊಂಚ ತಡವಾಗಿ ಎದ್ದ ಆಕರ್ಷ್ ತಾನು ತನ್ನ ಮನೆಯಲ್ಲಿಲ್ಲ ಎಂಬುದನ್ನು ಮನಗಂಡವನಿಗೆ ಹಿಂದಿನ ದಿನದ ಘಟನೆ ನೆನಪಾಗಿ ತಟ್ಟನೆ ಎದ್ದು ನಿಂತ. ನನ್ನ ಮಗಳು, ನಾನು ಅವಳನ್ನು ನೋಡಬೇಕು. ಸ್ವಗತ ನುಡಿದವ ಬೇಗ ಫ್ರೆಶ್ ಆಗಿ ಕೆಳಗಡೆ ಬಂದ. ಮನೆಯವರೆಲ್ಲರೂ ಹೊರಟು ನಿಂತಿರುವುದನ್ನು ನೋಡಿ ಎಲ್ಲರೂ ಎಲ್ಲಿಗೆ ಹೊರಟಿದ್ದೀರಿ ಎಂದು ಕೇಳಬೇಕೆಂದನಿಸಿದರೂ ಅವರ ವೈಯಕ್ತಿಕ ವಿಷಯದಲ್ಲಿ ತಾನು ಮೂಗು ತೂರಿಸಬಾರದು ಎಂದುಕೊಂಡು ನಾನು ಊರಿಗೆ ಹೋಗ್ತಿದ್ದೀನಿ ಎಂದವ ಹೊರಡಲನುವಾದರೆ ನಾವು ಬರ್ತೀವಿ, ಜೊತೆಯಲ್ಲೇ ಹೋಗೋಣ. ಅದಕ್ಕೂ ಮೊದಲು ಸ್ನಾನ ಮಾಡಿ ಬಾ, ತಿಂಡಿ ತಿಂದ ಮೇಲೆ ಹೊರಡೋಣ ಎಂದ ಲಕ್ಷ್ಮೀಕಾಂತರವರು ಅವನ ಕೈಯಲ್ಲಿ ಹೊಸ ಬಟ್ಟೆ ಇಟ್ಟರು. ತಾತ, ಅದು ಎಂದ ಆಕರ್ಷಣ ಮಾತನ್ನು ತಡೆದವರು, ನಮಗೆಲ್ಲರಿಗೂ ಈಗ ನಿಜ ಗೊತ್ತಾಗಿದೆ. ನಿನ್ನನ್ನು ಒಬ್ಬನೇ ಹೋಗಲು ನಾವು ಬಿಡೋದಿಲ್ಲ ಆಕರ್ಷ್. ಹಾಗೆ ಒಂದು ಮುಖ್ಯವಾದ ವಿಷಯ ನಿನ್ನ ಜೊತೆ ಮಾತಾಡಬೇಕು. ಮೊದಲು ನೀನು ಸ್ನಾನ ಮಾಡಿ ಬಾ, ಆಮೇಲೆ ಹೇಳ್ತೀನಿ ಎಂದರು. ಸರಿ ಎಂಬಂತೆ ತಲೆ ಆಡಿಸಿದವ ಬೇಗನೆ ಸ್ನಾನ ಮುಗಿಸಿ ಅವರು ಕೊಟ್ಟ ಬಟ್ಟೆ ತೊಟ್ಟು ಕೆಳಗಡೆ ಬಂದ. ಪದ್ಮಾವತಿಯವರು ಅವನಿಗೆ ತಿಂಡಿ ಬಡಿಸಿದರು. ತಿಂಡಿ ಬೇಡ ಅಜ್ಜಿ, ಹಸಿವಿಲ್ಲ ಎಂದ. ತಿಂಡಿ ತಿನ್ನದೆ ನಿನ್ನನ್ನು ಊರಿಗೆ ಹೋಗಲು ನಾವು ಬಿಡೋದಿಲ್ಲ ಎಂದ ಪದ್ಮಾವತಿಯವರ ಮಾತಿಗೆ ಎಲ್ಲರೂ ಸೇರಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಎಂದವ ಸೇರಿದಷ್ಟು ತಿಂದು ಎದ್ದ. ಈಗ ಹೇಳಿ ತಾತ, ಏನೋ ಮಾತಾಡಬೇಕು ಅಂದ್ರಲ್ಲ, ಲಕ್ಷ್ಮೀಕಾಂತರವರ ಬಳಿ ನುಡಿದ. ನೋಡಪ್ಪ ಆಕರ್ಷ್, ಆಜ್ಞಾ ಪುಟ್ಟಿ ನಿನ್ನ ಮಗಳು, ಅವಳು ನಿನ್ನ ಜೊತೆ ಇರಬೇಕಾದವಳು ನಿಜ. ಆದರೆ ಇಷ್ಟು ವರ್ಷ ಆ ಮಗು ಅದ್ರತ್ನ ತನ್ನ ಅಪ್ಪ ಅಂದುಕೊಂಡು ಬೆಳೆದಿದೆ. ಇನ್ನು ಅದ್ರತ್
ಅವಳನ್ನು ತನ್ನ ಸ್ವಂತ ಮಗಳಂತೆ ಬೆಳೆಸಿದ್ದಾನೆ. ಈಗ ನೀನು ಹೋಗಿ ನನ್ನ ಮಗಳು ನನ್ನ ಜೊತೆ ಇರಬೇಕು ಅಂದರೆ ಇಬ್ಬರಿಗೂ, ಜೊತೆಗೆ ನಮ್ಮ ಪಾಪುಗೂ ಕಷ್ಟವಾಗುತ್ತೆ. ಅದಕ್ಕೆ ನಾವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಾವು ಅದ್ರತ್ ಜೊತೆ ಮಾತನಾಡಿದ ಬಳಿಕ ಅದ್ರತ್ ಏನು ನಿರ್ಧಾರ ಮಾಡ್ತಾನೋ ಅದನ್ನು ನಾವು ಗೌರವಿಸಬೇಕು ಎಂದಾಗ, ತಾತ ಏನು ಹೇಳ್ತಿದ್ದೀರಾ ನೀವು? ಅದ್ರತ್ ಬಗ್ಗೆ ನನಗೂ ಗೌರವ, ಕೃತಜ್ಞತೆ ಎಲ್ಲ ಇದೆ. ಆದರೆ ಅವನು ನನ್ನ ಮಗಳನ್ನು ನನಗೆ ಬಿಟ್ಕೊಡಲ್ಲ ಅಂತ ನಿರ್ಧಾರ ಮಾಡಿದರೆ ನಾನಂತೂ ಖಂಡಿತ ಒಪ್ಪಲ್ಲ ಎಂದವ ಮನೆಯಿಂದ ಹೊರನಡೆದ. ಲಕ್ಷ್ಮೀಕಾಂತರವರು ಯೋಚನೆಗೆ ಬಿದ್ದರು. ಅಪ್ಪ ಅಲ್ಲಿ ಹೋದ್ಮೇಲೆ ಏನಾಗುತ್ತೋ ನೋಡೋಣ ಎಂದ ಆಶಾರವರು ಲಕ್ಷ್ಮೀಕಾಂತರವರ ಜೊತೆ ಹೊರನಡೆದರೆ ಮನೆಯವರು ಅವರನ್ನು ಹಿಂಬಾಲಿಸಿದರು. ಅವರ ಪಯಣ ಊರಿನ ದಾರಿ ಹಿಡಿಯಿತು. ಮುಂದುವರಿಯುವುದು